2024 ಏಪ್ರಿಲ್ 18ರಂದು ಹುಬ್ಬಳ್ಳಿಯ ಬಿವಿಬಿ ಮಹಾವಿದ್ಯಾಲಯದಲ್ಲಿ ನಡೆದಿದ್ದ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಮಂಜೂರು ಮಾಡದಂತೆ ಪ್ರತಿಭಟನೆ ಜರುಗಿದೆ. ಶ್ರೀರಾಮ ಸೇನೆ ವತಿಯಿಂದ ಪ್ರತಿಭಟನೆ ಜರುಗಿದ್ದು, ಹುಬ್ಬಳ್ಳಿ ಬಿವಿಬಿ ಮಹಾವಿದ್ಯಾಲಯದ ಮುಂಭಾಗದಲ್ಲಿ ಹತ್ಯೆ ಆರೋಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿದೆ. ನೇಹಾ ಹಿರೇಮಠ್ ಹತ್ಯೆ ಆರೋಪಿ ಫಯಾಜ್ ಜಾಮೀನು ತೀರ್ಪು ಇದೆ. ಲವ್ ಜಿಹಾದ್ ಮಾನಸಿಕತೆ ಹೊಂದಿರುವ ಹತ್ಯೆ ಆರೋಪಿಗೆ ಕೋರ್ಟ್ ಜಾಮೀನು ಕೊಡಬಾರದು. ಬಿವಿಬಿ ಕಾಲೇಜು ಆವರಣದಲ್ಲಿ ಲವ್ ಜಿಹಾದ್ ಮಾನಸಿಕತೆಯ ಫಯಾಜ್ ಅಮಾನುಷವಾಗಿ ಚಾಕು ಇರಿದ. ಇದರಿಂದ ಹೆಣ್ಣುಮಕ್ಕಳು ನರಳಿ ಜೀವ ಬಿಟ್ಟಿದೆ. ಇಂತಹ ವಿಕೃತಿ ಮನಸ್ಸಿನ ಆರೋಪಿಗೆ ಪೊಲೀಸ್ ಹಾಗೂ ಕೋರ್ಟ್ ಜಾಮೀನು ನೀಡಬಾರದು ಅಂತ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ಕೊಲೆ ಆರೋಪಿ ಫಯಾಜ್ ಪರ ವಕೀಲರ ವಿರುದ್ಧ ಮುತಾಲಿಕ್ ಕಿಡಿಕಾರಿದರು. ಚರ್ಚೆ ಆದಂತ ಹುಬ್ಬಳ್ಳಿಯ ನೇಹಾ ಲವ್ ಜಿಹಾದ್ ಘಟನೆ ಇವತ್ತು ಕೊಲೆಗಡಕ ಜಿಹಾದಿ ಫಯಾಜನಿಗೆ ಜಜ್ಮೆಂಟ್ ಇದೆ. ಬೇಲಿನ ಸಂಬಂಧಪಟ್ಟಾಗೆ ಇವತ್ತು ಆರ್ಡರ್ ಇದೆ. ಹಾಗಾಗಿ ಸಮಾಜವನ್ನ ಮತ್ತು ಎಲ್ಲರನ್ನೂ ಜಾಗೃತಿ ಮೂಡಿಸೋಗೋಸ್ಕರ ಯಾವುದೇ ಸಂದರ್ಭದಲ್ಲೂ ಈ ಕೊಲೆಗಡಕನಿಗೆ ಫಯಾಜನಿಗೆ ಜಾಮೀನು ಕೊಡಬಾರದು ಅನ್ನುವಂಥ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಎಲ್ಲ ಸರ್ಕಾರವೂ ಕೂಡ ಕಾನೂನನ್ನು ಪಾಲಿಸದೆ 3 ತಿಂಗಳ ಬಗೆಹರಿಸ್ತೀವಿ ಅಂತ ಹೇಳದಂತ ಮಾನ್ಯ ಮುಖ್ಯಮಂತ್ರಿಗಳು ಮರೆತು ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಮುಸ್ಲಿಂ. ಹಾಗಾಗಿ ನೆನಪು ಮಾಡೋಗೋಸ್ಕರ ಇಂಥವನಿಗೆ ಏನಾದರೂ ಅಕಸ್ಮಾತ್ ಇಬ್ಬರು ಮುಸ್ಲಿಂ ಲಾಯರ್ ಮೂಲಕ ಫಯಾಜನಿಗೆ ಜಾಮೀನು ಸಿಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಇಬ್ಬರು ಲಾಯರು ಕೂಡ ಕೊಲೆಗಡಕನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಸ್ಲಾಮಿನ ಮಾನಸಿಕತೆ ಏನಿದೆ ಅಂತನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ ಆಯ್ತು. ಎಂಥ ಕೊಲೆಗಡಕನಿಗೂ ಕೂಡ ಇವತ್ತು ಮುಸ್ಲಿಮರು ಇಸ್ಲಾಮಿಕ್ ಜಿಹಾದಿಗಳು ಹೇಗೆ ಬೆಂಬಲಿಸ್ತಾವೆ ಅಂತನ್ನೋದು ಇದೇ ಸಾಕ್ಷಿ. ಸೊ ಹಾಗಾಗಿ ನ್ಯಾಯಾಲಯ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ, ಜಾಮೀನು ಕೊಡಬಾರದು. ಇವತ್ತು ಆರ್ಡರ್ ಇದೆ. ಅಕಸ್ಮಾತ್ ಜಾಮೀನು ಏನಾದರೂ ಸಿಕ್ಕಿದ್ರೆ ಅವನು ಜೈಲಿನಿಂದ ಹೊರಗೆ ಬಂದ ಮೇಲೆ ನಾವು ಕಲ್ಲಿನಿಂದ ಎಸೆಯೋರು, ಅವನು ಕೊಂದು ಹಾಕೋರು ಅಂತ ನಾನು ಹೇಳ್ತೀನಿ. ಇದನ್ನು ಬಿಡಲ್ಲ ನಾವು. ಇಷ್ಟು ಹಾಡು ಹಗಲೇ ಕೊಂದಂತ ವ್ಯಕ್ತಿಯನ್ನ ಜಾಮೀನು ಬಿಡ್ತಾರೆ, ಅವನು ಗಲ್ಲಿ ಶಿಕ್ಷೆ ಆಗಬೇಕು. ಅಲ್ಲಿ ತನಕ ಯಾವುದೇ ಜಾಮೀನು ಸಿಗಬಾರದು ಅಂತನ್ನುವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ಇಬ್ಬರು ಮುಸ್ಲಿಂ ಲಾಯರ್ ಕೂಡ ಅವರ ಕೇಸನ್ನು ವಾಪಸ್ ತಗೊಳ್ಬೇಕು. ಅವರಿಗೆ ನಾಚಿಕೆ ಮಾನ ಮರ್ಯಾದೆ. ಆ ಇಬ್ಬರು ವಕೀಲರ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ಆ ಹೆಣ್ಮಕ್ಳಿಗೆ ರೇಪ್ ಆಗಿ ಈ ರೀತಿ ಮರ್ಡರ್ ಆಗಿದ್ರೆ ಏನ್ ಮಾಡ್ತಿದ್ರು ನೀವು? ಸೊ ಈ ಪ್ರಶ್ನೆಯನ್ನು ಕೇಳ್ತಾ ಇವತ್ತಿನ ದಿನ ಬಿವಿಬಿ ಕಾಲೇಜ್ ಅಂದ್ರೆ ಯಾವ ಕಾಲೇಜಿನಲ್ಲಿ ನೇಹಾ ಹಿರೇಮಠ್ ಕೊಲೆ ಆಗಿತ್ತು ಅದೇ ಕಾಲೇಜಿನಿಂದ ತಹಸೀಲ್ದಾರ್ ಆಫೀಸ್ವರೆಗೆ ಹೋಗಿ ನಮ್ಮ ಆಕ್ರೋಶವನ್ನು, ನಮ್ಮ ಕಳಕಳಿಯನ್ನ, ನಮ್ಮ ವಿನಂತಿಯನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ.